ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾವ್ಯರಾವ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಬೆಳಗಿನ ಪೂಜೆ ಆಗಿದೆ. ಈ ಸಲ ಅಮ್ಮನ ಮನೆಯಲ್ಲಿ ವರಮಹಾಲಕ್ಷ್ಮಿನ ಲಕ್ಷ್ಮಿನ ಕೂರಿಸೋ ಆಗಿಲ್ಲ, ಯಾಕಂದ್ರೆ ನಮ್ಮ ಅಜ್ಜಿ ತೀರಿ ಇನ್ನೂ 1 ವರ್ಷ ಆಗಿಲ್ಲ. ಸೊ ಹಬ್ಬ ಯಾವುದು ಮಾಡಬಾರ್ದು, ಬಟ್ ಸಿಂಪಲಾಗಿ ಮನೆಯಲ್ಲಿ ಪೂಜೆ ಮಾಡಿದ್ದೀವಿ ಅಲ್ವಾ ಇಶು? ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ಬೆಳಿಗ್ಗೆನೇ ಎದ್ದು ನಾನು ಇದೊಳಕ್ಕಿಂತ ಮುಂಚೆನೇ ಪೂಜೆ ಮುಗಿಸ್ಬಿಟ್ಟಿದ್ರು. ನೋಡಿರಿ, ಆಲ್ರೆಡಿ ಸಿಂಪಲಾಗಿ ಮನೆಗೆ ಇರ್ತಕ್ಕಂಥ ಒಂದು ಸಣ್ಣದಾಗೆ ನಾರ್ಮಲ್ ಪೂಜೆ ಮಾಡಿದ್ದೀವಿ. ಇವಾಗ ನಾವು ಪೂಜೆ ಮಾಡೋ ಹಾಗಿಲ್ಲ, ಅದಕ್ಕೇ ನಾನು ಐಶು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮನೇಲಿ ಕುಂಕುಮಕ್ಕೆ ಕರೆದಿದ್ದಾರೆ, ಮಧ್ಯಾಹ್ನ ಊಟಕ್ಕೆ ಇನ್ವೈಟ್ ಮಾಡಿದ್ದಾರೆ. ಸೊ ಅದಕ್ಕೇ ನಮ್ಮಮ್ಮ ಅವ್ರಿಗೆ ತಿರುಗಿಸ್ಬಿಟ್ಟು ದಮ್ಮಕ್ಕೆ ಇಟ್ಟಿದ್ದೀನಿ. ಅನ್ನ ಆಗಿದೆ, ಸಾಂಬಾರಿದೆ. ಸೊ ನಾವು ಅಲ್ಲೋಗಿ ಊಟ ಮಾಡಿಕೊಂಡು ಬರ್ತೀವಿ. ನೆಕ್ಸ್ಟ್ ಸಿಗ್ತೀನಿ. ಇವಾಗ ನಮ್ಮ ಅತ್ತೆ ಮನೆಗೆ ಬಂದ್ವಿ. ನೋಡಿ ಎಂಟ್ರೆನ್ಸು, ಹೊಸ ಮ್ಯಾಟೆಲ್ಲ ಹಾಕ್ಬಿಟ್ಟವ್ರೆ. ಯಾರ್ಯಾರಿದ್ದಾರೆ ಗೊತ್ತಿಲ್ಲ, ನೋಡೋಣ. ತಾಯಿ ಲಕ್ಷ್ಮಿ ಕೂರಿಸ್ಬಿಟ್ಟವ್ರೆ. ಕೈ ಮುಕ್ಕೊಳ್ಳಿ, ಆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಚೆನ್ನಾಗಿ ಮಾಡಿ. ನಮ್ಮ ಅತ್ತೆಯಮ್ಮ ಎಂತ ಮಾಡ್ತಿದ್ದಾರೆ ಅತ್ತೆಯಮ್ಮ? ಟಯರ್ಡ್ ಆಗ್ಬಿಟ್ಟಿದ್ದೀರ, ಸಾಕಾಗೋಗೈತಾ ಲಕ್ಷ್ಮಿ ಹಬ್ಬ ಮಾಡಿ? ಐರನ್ ಮಾಡ್ಕೋಬೇಕಿತ್ತು ಶರ್ಟ್. ರಿಷಿ ಹಬ್ಬ ಮಾಡ್ದ? ಹಬ್ಬ ಜೋರ? ನೀನ್ ಅಂಗಡಿ ಹತ್ರ ಹೋದೆ ಅಂತ ಸೈನ್ ಅಲ್ಲಿ ಕಳಿಸ್ದೆ, ನೀನ್ ಮನೆಗೆ ಬಂದಿದ್ಯಾ? ಅಯ್ಯೋ ಅದನ್ನೇ ಬಸ್ ನಿದ್ದೆ ಮಾಡಿರುತ್ತೆ. ನಂಗೆ ಅರ್ಥನೇ ಆಗ್ತಿಲ್ಲ ಅಂತ ನೀವು ಮಾತಾಡ್ತಿರೋದು. ನೈಟೆಲ್ಲ ಜಾಗರಣೆ ಮಾಡಿ ಬೆಳಿಗ್ಗೆ ತನಕ ಚೆನ್ನಾಗಿ ಜಾಗರಣೆ ಮಾಡ್ಬಿಟ್ಟವ್ರೆ ದೇವ್ರು ಮಾಡಕ್ಕೆ. ಇವಾಗ ನೋಡಿ ಮಾತಾಡಕ್ಕೆ ಹೇಳ್ತವ್ರೆ. ವಾಯ್ಸ್ ಗಾನ ನಿದ್ದೆ ಗಾಣದಿದ್ದಾರೆ. ಸ್ವಲ್ಪ ಎಪ್ಸ್ ಮಾತಾಡೋಣ, ದೇವ್ರದೆಲ್ಲ ನೋಡ್ತಾ ಅದೇ ನೀವು ನನಗೆ ಕರೀಲೇ ಇಲ್ಲ. ನಿಮ್ಮ ಸೊಸೆ ಕರೆದಿದ್ದು ನನಗೆ. ನಾನು ಎಲ್ಲಾರ್ಗು ಸರಿ ಯಾಕ ಸರಿ ಅಂತ ಹೇಳಿಲ್ಲ. ಈಗೆಲ್ಲ ಅವ್ರಿಗೆ ಬಿಡ್ಬಿಡ್ತೀನಿ. ಹೌದು, ಈಗ ನಿಮ್ಮ ಜವಾಬ್ದಾರಿ ಅಲ್ಲ, ಅವ್ರಿಗೆ ಮುಂದೆ ಎಲ್ಲ ತಿಳ್ಕೊಳ್ಳೋದು ಹೇಗೆ? ಹೌದು, ಎಲ್ಲ ಮಾಡ್ಲಿ ಬಿಡು. ಮತ್ತೆ ಹಾಯ್ ಹೇಳಿ. ಹಾಯ್, ನಾನು ಹಿಂಗ್ ಹುಚ್ಚಿ ಹೆಂಗಿದ್ದೀನಿ. ಹುಚ್ಚಿ ಹಂಗಿದ್ರು ಪರವಾಗಿಲ್ಲ, ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾತಾಡಿ. ಬೇಡ ಮಾತಾಡೋ ಬ್ಯಾಡ್ವೋ. ಸ್ನಾನ ಮಾಡ್ಕೊಂಡ್ ಬರ್ತೀನಿ ಫ್ರೆಶ್ ಆಗಿ. ಸ್ನಾನ ಮಾಡಿಲ್ವಾ? ಮಾಡ್ಬೇಕು. ನೈಟ್ ಎಲ್ಲ ಪೂಜೆ ಮಾಡಿ ಬೆಳಗ್ಗೆ ಆದ್ರೂ ಇನ್ನು ಸ್ನಾನ ಮಾಡಿಲ್ಲ. ಅಲ್ಲ ಅಂಗಡಿ ಹತ್ರ ಅಂಗಡಿ ಬಂದು ಮನೆ ಕಡೆ ಆಯ್ತಾನೆ ಇಲ್ಲ ನನಗೆ. ಈ ಹಬ್ಬನೇ ಹಂಗೆ ಅಲ್ವಾ? ಮತ್ತೆ ನೈಟೇ ಮಾಡೋದು ಜಾಸ್ತಿ. 3 ಅವರ್ ಸಾಕಾಗಲ್ಲ ನೈಟೆಲ್ಲ ನಿದ್ದೆಗೆಟ್ಟವ್ರಲ್ಲ ಅಲ್ವತ್ತೆ? ಇನ್ನು 1-2 ದಿನ ಅಕ್ಕ, 1-2 ದಿನ ಬೇಕು. ನೀವ್ ಮಾಡ್ತೀರಲ್ವಾ? ಓ ಸರಿ, ಮತ್ತೆ ಇನ್ನೊಂದು 8 ದಿನ. ನೋಡಿ ಹೇಗಿದೆ, ನೋಡಕ್ಕೆ ಸಿಂಪಲ್ ಅಷ್ಟೇ, ಮಾಡೋ ಅಷ್ಟರಲ್ಲಿ ತಲೆ ಕೆಟ್ಟೋಗಿರತ್ತೆ. ಮಾಡೋರಿಗೆ ಗೊತ್ತಿರುತ್ತೆ. ಏನು ತಟ್ಟೆಗೆ ಹಾಕೆಲ್ಲ ಜೋಡಿಸಿಟ್ಟವ್ರಪ್ಪ ಅನ್ಸ್ಬೋದು ಅಷ್ಟೇ. ಅಯ್ಯಪ್ಪ, ತಾಯಿ ವರಮಹಾಲಕ್ಷ್ಮಿನ ಮನೇಲಿ ಕೂರ್ಸೋ ಅಷ್ಟರಲ್ಲಿ ತಮಾಷೆನ ವಿಚಾರ. ನಮ್ಮ ಮನೇಲಿ ಕೂರಿಸೋ ಹಾಗಿಲ್ಲ, ಮನೆಯಲ್ಲಿ ಕೂರಿಸಿದ್ದಾರೆ. ಅದಕ್ಕೆ ನಾವು ಬಂದಿದ್ದೇವೆ. ಅತ್ತೆ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ನಮ್ಮ ಅತ್ತೆಗೆ ನಿದ್ದೆ ಮಂಕ್ ಇನ್ನೂ ಹೋಗಿಲ್ಲ. ನೈಟೆಲ್ಲ ಜಾಗರಣೆ ಮಾಡಿ ಎಲ್ಲ ಜೋಡಿಸಿದ್ದಾರೆ. ನಮ್ಗೆ 2 ಅವರ್ ಎದ್ದಿದ್ರೆ ಸಾಕು ರಾತ್ರಿ ಟೈಮು. ಯಾವಾಗ ಮಲ್ಕೋತೀವಿ ನಿಜ. ಮುಂದಿನ ವರ್ಷ ಮಾಡ್ಬೋದು ವರಮಹಾಲಕ್ಷ್ಮಿ, ಆವಾಗ ತೋರಿಸ್ತೀನಿ. ಸೊ ನೋಡೋಣ ಏನು ಸ್ಪೆಷಲ್ ಮಾಡಿದ್ದಾರೆ ಅಂತ. ಹೊಟ್ಟೆ ಬೇರೆ ಹಸಿತೈತೆ ನನಗೆ. ನನಗೇನು ಹಸಿತಿಲ್ಲ. ಶೀತ ಆದರೆ ಹಂಗೆ ನನಗೂ ಹಂಗೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿಯುತ್ತೆ. ಸೊ ಗುಬ್ಬಿ ಮಲಗಿದ್ದಾಳೆ, ಸಹಿ ಅಂಗಡಿ ಹತ್ರ ಹೋಗಿದ್ದಾನೆ. ಅವರಿಬ್ಬರು ಬರಲಿ, ಅವರೆಲ್ಲ ಎದ್ದ ಮೇಲೆ ಅವ್ರ ಜೊತೆ ಆಟ ಆಡಿ, ಅವ್ರನ್ನ ಆಟ ಆಡಿಸಿ ಆಮೇಲೆ ಮನೆಗೆ ಹೋಗೋದು. ಈ ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟೆಲ್ಲ ಅಂಗಡಿಯಿಂದ ತರಿಸಲ್ಲ ಅಲ್ವತ್ತೆ? ಮನೇಲೇ ಮಾಡೋದು ಅಲ್ವೇನತ್ತೆ?
ನಾವು ಅಷ್ಟೇ, ನಾವು ಕುಡಿಸ್ದಾಗ್ಲೂ ಅಷ್ಟೇ, ನಾವು ಹೊರಗಡೆಯಿಂದ ಏನೂ ತರಿಸಲ್ಲ, ಎಲ್ಲ ಮನೇಲೇ ಮಾಡೋದು. ಅದು ಮನೇಲಿ ಮಾಡಿದಾಗಲೇ ಹಬ್ಬ ಅನ್ನೋದು ಒಂದು ಕಡೆ. ನೋಡಿದೆ ನಾನು ಇದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿದೆ, ಅದಕ್ಕೆ ಐಶುಗಂದೆ ಬೇರೆ ಥರನೂ ಇದೆ ಈ ಥರ ಎಲ್ಲ 2 ಕಡೆ ಮುಡ್ಚು ಮಾಡೋದು ಅದಲ್ಲ. ನಾವು ಡಿಫ್ರೆಂಟಾಗಿ ವ್ಲಾಗ್ ಮಾಡ್ತಿದ್ದೀನಿ ತಾಯಿ, ಡಿಫ್ರೆಂಟಾಗಿ ಈ ಥರ ಮುಡ್ಸ್ಬಿಟ್ಟು ಇಲ್ಲಿ ಎಲೆ, ಅಡಿಕೆ, ಬಾಳೆಹಣ್ಣು, ಹೂವು ಹಾಕ್ಬಿಟ್ಟು ಬಂದವ್ರಿಗೆ ಹಿಂಗೆ ಕೊಡೋ ಥರ, ಅಂದರೆ ಅರ್ಶಿನ ಕುಂಕುಮ ಹಿಂಗೆ ಕೊಡೋದು ಇದರಲ್ಲಿ, ಅದಾದಮೇಲೆ ಹಿಂಗೆ. ಸೊ ಪ್ರಿಪೇರ್ ಮಾಡೋಣ ಬನ್ನಿ. ನೋಡಿ ಬ್ಲೌಸ್ ಪೀಸಸ್ ಇದೆ, ತರಾವರಿ ಬ್ಲೌಸ್ ಪೀಸು. ಐಶು ನನಗೆ ನಿನಗೆ ಯಾವ್ದು ಬೇಕು ಎತ್ತಿಟ್ಕೊಬಿಡೋಣ. ನೆಕ್ಸ್ಟು ಬಳೆ ಇದು ಎತ್ತು ಬ್ಲೌಸ್ ಪೀಸು ಬಂದವ್ರಿಗೆ 4 ಬಳೆ ಇಟ್ಟು ಎಲ್ಲ ಇಟ್ಕೆ ಇಸ್ಕೊಬಾ ಮುನ್ನೆ. ಇದು ಅಡಿಕೆ ಐತೆ, ಎಲೆ ಇಸ್ಕೊಬಾ, ಎಲೆ ಬಾಳೆಹಣ್ಣು ಇಲ್ಲಿಟ್ಟಿದ್ದಾರೆ ನಮ್ಮ ಅತ್ತೆ. ಸೊ ಈಗ ಎಲ್ಲ ಮಾಡಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀವಿ, ಎಲ್ಲ ಮಾಡಿ ಹೆಂಗೆ ಬರುತ್ತೆ ಅಂತ ತೋರಿಸ್ತೀವಿ. ವೆಯ್ಟ್ ಮಾಡ್ತಾಯಿರಿ. ಎಲೆ ಕೊಡಿ. ಕೆಲಸ ಮಾತ್ರ ಒಂದು ಇಲ್ಲ. ಇಲ್ಲ ನಾವೇ ಓನಾಗಿ ಇಸ್ಕೊಂಡು ಮಾಡ್ತಾಯಿದ್ದೀವಿ. ಒಂದೊಂದು ರೋಸ್ ಹಾಕಿ ಕೊಡೋಣ. ಓಕೆ, ಬ್ಲೌಸ್ ಪೀಸ್, ಬಳೆ. ಯಾಕೋ ಕ್ಯಾಮ್ರಾಮನ್ಗೆ ಕನ್ಫ್ಯೂಷನ್ ಆಗ್ತಿದೆ. ಅದೇ ಮಾಡಿಲ್ಲ ಹಿಂಗ್ ತಾನೇ ಆನ್ ಮಾಡೋದು, ಮತ್ತೆ ಆಫ್ ಮಾಡಿ ಯಾಕೆ ಆಫ್ ಮಾಡಿದ್ರಿ? ಈಗ ಹಂಗೆ ಇಟ್ಕೋಬೋದು. ಆಗಿದೆ ಸ್ಯಾಲ್ರಿ ನಾನು ಹಾಕಿದಾಗ ಬ್ಲಾಗು, ಇಲ್ಲ ಅಂದರೆ ಇಲ್ಲ ಸಕ್ಕದಿದೆ ನೋಡಕ್ಕೆ. ನಾನು ತೆಗ್ದಿದ್ದವನು ಮತ್ಕೊಂಡು ಹಂಗೆ ಬಂದೆ. ಇದೊಂಥರ ಕಾನ್ಸೆಪ್ಟ್ ಚೆನ್ನಾಗಿಲ್ವಾ? ಈ ಐಡಿಯಾ ನಂದೆ ಅದು ನಂದೇ ಅಂದ್ರೆ ಸ್ವಂತ ಫೋನೇನಲ್ಲ, ಫೋನಲ್ಲಿ ನೋಡಿ. ಇಲ್ಲ ಈ ಥರ ಇಲ್ಲ, ಫೋನಲ್ಲಿ ಬೇರೆ ಥರ ಐತೆ, ಬಟ್ ಐಡಿಯಾ ಬಂತು, ಚೆನ್ನಾಗಿದೆ. ಲಂಗ ಹಾಕೋಬಿಟ್ಲು ಗುಬ್ಬಿ. ಹಾಯ್ ಹಾಯ್. ಮನೆಗೆ ಏನಾದ್ರೂ ಇಡ್ಬೇಕು, ಅಳ್ತಾವಳೆ. ಕೂದಲು ಮಾತ್ರ ಕಡಿಮೆ ಮಂದಕ್ಕಿಲ್ಲ ಇವಳ್ದು. ತಿನ್ನು ಮಗಳೇ ತಿನ್ನು. ನೋಡಿ ಯಾವ ರೀತಿ ರೆಡಿ ಮಾಡಿದೀವಿ ಅಂತ. ಓ ನಾವು ಅತ್ತೇನಾ ಸ್ನಾನ ಮಾಡಿ ಫ್ರೆಶ್ ಆಗಿದ್ದಾರೆ. ಏನು ಬೇಕು, ಏನು ಸೀರೆ. ಯಮುನಕ್ಕ ಒಬ್ಬಿಟ್ಟು ಕೊಟ್ಟಿದ್ದಾರೆ ಹಬ್ಬದ ಪ್ರಯುಕ್ತ. ನನ್ನ ಮಗ ಕೋಸಂಬರಿ ತಿಂತಿದ್ದಾನೆ. ಕೋಸಂಬರಿ ಅಲ್ಲ, ಹಾಂ ಕೋಸಂಬರಿನೇ ಕಣೋದು, ಕೋಸಂಬರಿನೇ. ಕೋಸಂಬರಿ ಮಗನೇ ಒಬ್ಬಟ್ಟು ಹೆಂಗೋ ಬಂದಿದ್ದೀವಿ ಮಾಡಿದ್ದೀವಿ ಕಣೆ. ಒಬ್ಬಟ್ಟು ಜಾಸ್ತಿ ತಿನ್ನಲ್ಲ, ನನಗೆ ಕಾಯಿ ಒಬ್ಬಟ್ಟು ಇಷ್ಟ ಸಿಕ್ಕಾಪಟ್ಟೆ. ನಮ್ಮನೆ ಕಾಯಿ ಒಬ್ಬಟ್ಟೆ ಇದು. ನನಗೆ ಪರ್ಸ್ನಲಿ ಕಾಯಿ ಒಬ್ಬಟ್ಟು ಇಷ್ಟ, ಬೇಳೆ ಒಬ್ಬಟ್ಟಿಗಿಂತ. ಬೇಳೆ ಒಬ್ಬಟ್ಟು ಬಿಸಿ ಇರಬೇಕು ತಿನ್ನೋಕ್ಕೆ, ಆವಾಗ ಇಷ್ಟ ಆಗುತ್ತೆ. ವೇಟ್ ಮಾಡ್ತಿದ್ರೆ ಏನೇನು ಬರುತ್ತೆ ತೋರಿಸ್ತೀನಿ. ನನ್ನ ತಂಗಿದೀರು ಬಂದಿದ್ದಾರೆ, ಒಬ್ಬಟ್ಟಾಯ್ತು. ಉಪಚಾರ ನೆಕ್ಸ್ಟು ವಡೆ ಮತ್ತೆ ಕೋಸಂಬರಿ. ಇದು ಕೋಸಂಬರಿ ಅಲ್ವಂತೆ ನಿಮ್ಮ ಮಗನಿಗೆ? ಇನ್ನೇನು ಮಗನೇದು ಗೊತ್ತಿಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲದೆ ತಿಂತಾವ. ಸೂಪರ್. ಬಿಸಿ ಬಿಸಿ ಬೋಂಡ. ನನ್ನ ಮಗ ಇಲ್ಲ ಅಂಗಡಿ ಹತ್ರ ಇದ್ದಾನೆ. ಚೆನ್ನಾಗಿದೆ ಹೆಂಗಿದೆ? ಚೆನ್ನಾಗಿದೆ. ನೆಕ್ಸ್ಟ್ ಬರುತ್ತೆ ಅಂತ ಯೋಚನೆ ಮಾಡಿದೆ. ರೂಪಾಯಿ ತೊಗೊಂಡೋಗಿದ್ದಾರೆ. ಕೋಸಂಬರಿ ಆ್ಯಕ್ಚುಲಿ ಅಷ್ಟಾಗಿ ತಿನ್ನಲ್ಲ, ಬಟ್ ತುಂಬ ಒಳ್ಳೆಯದು. ಹೆಸ್ರು ಕಾಳು ತಂಪು, ಇನ್ನೊಂದೇನು ಸೌತೆಕಾಯಿ ತಂಪು, ಒಳ್ಳೆಯದು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೋಸಂಬರಿ ತಿನ್ನಿ. ನನ್ನ ಮಗಳು ತಿಂತಿದ್ದಾಳೆ. ದಿನ ನೀರಂತ ತಿನ್ಬೇಕು. ದಿನ ನೀರಂತ ತಿನ್ಬೇಕು. ಹೌದು, ಇದರಲ್ಲೂ ಅಷ್ಟೇ ನೀರು ಕಂಟೆಂಟ್ ಇರುತ್ತೆ, ಒಳ್ಳೆಯದು ತಿಂದರೆ. ಅಲ್ಲ ಮಗನೆ ತಗೊಂಡ್ಲೆ. ದದ್ದು ಯಾರು ತಿಂತಾಳೆ ನೋಡೋದ? ಗೋಬಿ ಆಯ್ತು. ನೆಕ್ಲೆಸ್ ನೋಡಿ ಇಷ್ಟು. ಏನಿದು ಬ್ಲೂ ಕಲರ್? ಕುಂಕುಮ ಇಟ್ಕೊಬಿಡು, ಸೂಪರು.
ದೇಹಕ್ಕೆ ತಂಪು ಕೋಸಂಬರಿ ತಿನ್ನಿ. ಇವ್ರಿಗೆ ಶೀತ ಹಾಕ್ಬಿಟ್ಟು ಬೆಳಗೋಳು ತಿಂತಾ ಇದೀವಿ ಅಂತವಳೆ ಮೂರಳಿ. ಪುಳಿಯೋಗರೆ ಬಂದಿದೆ ಆ್ಯಂಡ್ ವಡೆ. ಸರಿ ಅಲ್ಲ ಗೈಸ್ ಶಿಫ್ಟ್ ಆಗಿದ್ದೀನಿ ನೋಡಿ ಗೈಸ್ ಅಂದರೆ ತೋರ್ಸಕ್ಕಂತ ಹೋದ್ ನಾನು ನಗ್ಗಾಡ್ತಾಳೆ. ಗೈಸ್ ಎಲ್ಲ ಅನ್ನಲ್ಲಪ್ಪ, ನಾನು ಯಾವತ್ತೂ ಗೈಸ್ ಅಂತ ಮಾತಾಡಿಲ್ಲ. ಏನು ಹೇಳಕ್ಕೆ ಬಂದಲ್ಲ, ಏನು ಇಟ್ಕೋ. ಸೊ ವಿಚಾರ ಏನಪ್ಪ ಅಂದರೆ ಅರ್ಶಿನ ಕುಂಕುಮ ಕರಿಯೋಕ್ಕೆ ಅಂತ ಯಾರ್ಯಾರು ಬಂದು ಹೋಗ್ತಾಯಿದ್ರು. ಸೊ ಅದಕ್ಕೇ ರೂಮಿಗೆ ಶಿಫ್ಟ್ ಆಗಿ ತಿಂತಾಯಿದ್ದೀವಿ. ಓಕೆ ವೇಟ್ ನೆಕ್ಸ್ಟ್ ಏನು ಬರುತ್ತೆ ಅಂತ. ಯಾಕೆ ನಗಾಡ್ತಿದ್ಯಾ? ವಿಡಿಯೋ ಮಾಡ್ತಾ ಇದ್ದೀರಲ್ಲ ಅದಕ್ಕೆ. ಅಭ್ಯಾಸ ಇಲ್ವಲ್ಲ ಅದಕ್ಕೆ. ಆಲ್ಮೋಸ್ಟ್ 3 ಒಬ್ಬಟ್ಟು ಖಾಲಿಯಾಗಿದೆ. ಮಕ್ಳಿಗೆ ತಿನ್ನಿಸಿ. ಸಹಿ ಗುಬ್ಬಿ ಗುಬ್ಬಿ ಸಹಿ ಹಾಯ್ ಮಾಡಿ. ಸಹಿ ಹಾಯ್ ಮಾಡಪ್ಪ. ಲಾಸ್ಟ್ ಪಾಪ ಹುಡ್ಗ ಬಂತು. ಅವನು ಇವರು ಸೇರಿ 3-4 ಒಬ್ಬಟ್ಟು ಖಾಲಿ ಮಾಡಿದ್ದಾರೆ. ಆಟ ಆಡ್ತಿದ್ದಾರೆ. ಆಟ ಆಡಲಿ ಚೆನ್ನಾಗೆ. ಸಹಿ ಸಹಿ ಇಲ್ಲಿ ನೋಡು. ಸಹಿ ಅವನಿಗೆ ಖುಷಿ ಇಲ್ಲಿ ಬಂದರೆ. ಹಾಯ್ ಮಾಡಮ್ಮ. ಆ್ಯಕ್ಚುಲಿ ಹೊಸ ಬಟ್ಟೆ ಹಾಕಿದ್ದೆ ಬ್ಲೂ ಕಲರ್ದು, ಫೋಟೋ ಹಾಕ್ತೀನಿ ನೋಡಿ. ಅದು ಅಂಗಡಿ ಹತ್ರ ಹೋದ, ಕೊಳೆ ಮಾಡ್ಕೋತಾನೆ ಅಂತೇಳಿ ಇದಾಕ್ದೆ. ಅಂಗಡಿಯಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದಾನೆ. ಸೊ ಹಬ್ಬ ಇದರಲ್ಲೇ ಮಾಡ್ತಿದ್ದಾನೆ. ಅಯ್ಯೋ ಇವಳಿಗೆ ಶೀತ ಆಗಿ ಬೇಡಾಕತ್ತೆ. ಒಬ್ಬಟ್ಟು ಖಾಲಿ ಆಗಿದೆ. ಈಗ ನೆಕ್ಸ್ಟ್ ಊಟ. ಏ ಬೈ ನನ್ನ ರಂಗೋಲಿ ಎಲ್ಲ ಆವಾಗಲೇ ಅಂದಲ್ಲ ಅನ್ನು ಮಗ್ಲೆ, ಹಂಗೆಲ್ಲ ಮಾಡಬಾರ್ದು ಅನ್ನು. ನಾವು ಅತ್ತೆ ಮನೆಯಿಂದ ಒಂದು 5 o'clock ಆಯಿತು ಬಂದಾಗ. ಮನೆಗೆ ಬಂದು ಮತ್ತೊಂದು ಸಲ ಕಸ ಗುಡಿಸಿ ಕೈಕಾಲು ಮುಖ ತೊಳ್ಕೊಂಡು ಬಾಗ್ಲಿಗೆ ನೀರು ಹಾಕಿ ಇನ್ನೊಂದು ಸಲ ದೀಪ ಹಚ್ಚಿಸಿ, ಈಗ ಅರ್ಶಿನ ಕುಂಕುಮ ನಾವೇನು ಮನೇಲಿ ಕೂರಿಸಿಲ್ಲ, ಬಟ್ ಕರಿಯೋಕ್ಕೆ ಅಂತ ಬರ್ತಾರಲ್ಲ ಅವ್ರ ಮನೇಲಿ ಕೂರಿಸಿರ್ತಾರಲ್ಲ, ಅರ್ಶಿನ ಕುಂಕುಮ ಕರಿಯೋಕ್ಕೆ ಅಂತ ಬರ್ತಾರಲ್ಲ ಅವ್ರಿಗೆ ಜಸ್ಟ್ ಸಿಂಪಲಾಗೆ ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಅರ್ಶಿನ ಕುಂಕುಮ, ವೀಳ್ಯದೆಲೆ, ಅಟ್ಟಿಗೆ, ಬಾಳೆಹಣ್ಣು, ಹೂವು ಇಷ್ಟು ಸಿಂಪಲಾಗಿ ಕೊಟ್ಟು ಆಮೇಲೆ ಅವ್ರ ಮನೆಗೆ ಹೋಗಿ ನಾವು ಅರ್ಶಿನ ಕುಂಕುಮ ತೊಗೊಂಡು ಬರೋದು. ಸೊ ಅಮ್ಮನ ಕಾಯ್ತಾಯಿದ್ದೀನಿ. ಅಮ್ಮ ಬಂದ ತಕ್ಷಣ ಅಮ್ಮನ ಜೊತೆ ಹೋಗಿ ಅರ್ಶಿನ ಕುಂಕುಮ ತೊಗೊಂಡು ಬರ್ತೀವಿ. ಎಲ್ಲಿ ಮತ್ತೆ ಬರ್ತಾವಳೆ ವಿಠಲ, ಪಾಂಡುರಂಗ ವಿಠಲ. ವಿಠಲ ಮತ್ತು ಲಕ್ಷ್ಮಿನ ಚೆನ್ನಾಗೈತೆ. ಅಮ್ಮ ಬೆಳಗ್ಗೆ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೆನ್ನೆ ವರಮಹಾಲಕ್ಷ್ಮಿ ಮುಗಿಸ್ಕೊಂಡು ಬ್ಲಾಗ್ ಮಾಡೋದು ಮರ್ತೆ ಹೋದೆ, ಎಂಡ್ ಮಾಡೋದು ಮರ್ತೆ ಹೋದೆ. ಸೊ ಇದು ವರಮಹಾಲಕ್ಷ್ಮಿ ಆಗಿದ್ದು ನೆಕ್ಸ್ಟ್ ಡೇ ಎದ್ದು ಇನ್ನೊಂದು ಸಲ ದೇವ್ರಿಗೆ ದೀಪ ಹಚ್ಚಿ ನಾಷ್ಟ ಮಾಡಬೇಕು ಈಗ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ವಾಚ್ ಅವರ್ಸ್ ಕಂಪ್ಲೀಟಾಗಿ ಮಾನಿಟೈಸೇಷನ್ ಆಗೋ ಥರ ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.